ನಟೋರಿಯಸ್ ಮನೆಗಳ್ಳ. ಆತನಿಗಾಗಿ ಪೊಲೀಸರು ಹುಡುಕದ ಊರಿಲ್ಲ, ಸುತ್ತದ ಜಾಗವಿಲ್ಲ. ಆದ್ರೆ ಅದೇ ಆಸಾಮಿ ಪೊಲೀಸಪ್ಪನ ಮನೆಯಲ್ಲೇ ಹಾಯಾಗಿದ್ದ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಪೊಲೀಸ್ ಸಮವಸ್ತ್ರ ಧರಿಸಿ ಬಿಂದಾಸ್ ಆಗಿ ಪೋಸ್ ಕೊಡ್ತಿದ್ದ. ಪೊಲೀಸ್ ತರ ಪೋಸ್ ಕೊಡೋದೇನು, ಹೆಂಡತಿಗೆ ವಿಡಿಯೋ ಕಾಲ್ ಮಾಡೋದೇನು. ಆದ್ರೆ ಇವನು ಒರಿಜಿನಲ್ ಪೊಲೀಸ್ ಅಲ್ಲ, ಸಿನಿಮಾ ಸೀರಿಯಲ್ನಲ್ಲಿ ನಟಿಸುವ ಆರ್ಟಿಸ್ಟ್ ಕೂಡ ಅಲ್ಲ. ಆದ್ರೆ ಇವನು ಧರಿಸಿರುವ ಪೊಲೀಸ್ ಯೂನಿಫಾರ್ಮ್ ಮಾತ್ರ 100% ಒರಿಜಿನಲ್. ಈ ನಟೋರಿಯಸ್ ಕಳ್ಳನಿಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರೆ ಈತ ಉಳಿದುಕೊಂಡಿದ್ದು ಮಾತ್ರ ಪೊಲೀಸಪ್ಪನ ಮನೆಯಲ್ಲಿ. ಪೊಲೀಸ್ ಮನೆಯಲ್ಲಿ ನಟೋರಿಯಸ್ ಕಳ್ಳನಿಗೆ ಆಶ್ರಯ. ಕಳ್ಳನ ಫೋನ್ನಲ್ಲಿತ್ತು ಪೊಲೀಸ್ ಯೂನಿಫಾರ್ಮ್ನಲ್ಲಿರೋ ಫೋಟೋ. ಇವನು ನಟೋರಿಯಸ್ ಮನೆಗಳ್ಳ ಬಾಂಬೆ ಮೂಲದ ಸಲೀಂ. ಈತ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಸೋನಾರ. ಈ ಕಳ್ಳ ಸಲೀಂನನ್ನ ಕಾನ್ಸ್ಟೇಬಲ್ ಸೋನಾರ್ ತನ್ನ ಮನೆಯಲ್ಲೇ ಇಟ್ಕೊಂಡು ಆಶ್ರಯ ಕೊಟ್ಟಿರೋದು ಬಯಲಾಗಿದೆ. ಸಲೀಂ ಅಲಿಯಾಸ್ ಶೇಖ್ ಸಲೀಂ ಅಂತ. ಸೊ ಇವನ ಮೇಲೆ ಭಾಳಷ್ಟು ಪ್ರಕರಣಗಳು ಬಾಂಬೆ, ಪೂನಾ, ಬೆಂಗಳೂರಿನಲ್ಲಿ ದಾಖಲಾಗಿರ್ತವೆ. ಅವ್ನ ಮೊಬೈಲ್ನ ಅನಾಲಿಸಿಸ್ ಮಾಡೋವಂಥ ಸಂದರ್ಭದಲ್ಲಿ ಅದರಲ್ಲೊಂದು ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡಿರುವಂಥದ್ದು ಒಂದು ಫೋಟೋ ಸಿಗುತ್ತೆ ನಮಗೆ. ಸುಮಾರು 1 ವರ್ಷದ ಹಿಂದುಗಡೆ ಇವನನ್ನು ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿರ್ತಾರೆ. ಬಂಧಿಸಿದ ಸಂದರ್ಭದಲ್ಲಿ ಇವನನ್ನು ರಿಕವರಿಗೆ ಬೇರೆ ಕಡೆ ಕರ್ಕೊಂಡೋಗೋದು, ಔಟ್ ಆಫ್ ಸ್ಟೇಷನ್ ಕರ್ಕೊಂಡೋಗೋದಾಗ ಒಂದು ಹೋಟೆಲ್ ರೂಮ್ನಲ್ಲಿ ಇಟ್ಟಾಗ ಹೊರಗಡೆ ಹೋಗಿ ಬರೋಷ್ಟೊತ್ತಿಗೆ ಇವನು ಹಾಕ್ಕೊಂಡು ಆ ಯೂನಿಫಾರ್ಮ್ನ ಹಾಕ್ಕೊಂಡು ಅದನ್ನು ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ವಿಷಯ ಏನಂದ್ರೆ, ಮೇ ತಿಂಗಳಲ್ಲಿ ಇಂದಿರಾನಗರದಲ್ಲಿ ಮನೆಗೆ ಬೀಗ ಹೊಡೆದು ಕಳ್ಳತನ ಮಾಡಿದ್ದ. ಈತನಿಗಾಗಿ ಪೊಲೀಸರು ಹೊರ ರಾಜ್ಯವೆಲ್ಲ ಹುಡುಕಾಡಿದ್ರು. ಆದರೆ ಸಲೀಂ ಮಾತ್ರ ಕಾನ್ಸ್ಟೇಬಲ್ ಸೋನಾರ್ ಮನೆಯಲ್ಲೇ ಉಳಿದಿದ್ದ. ಈತನ ಪತ್ತೆ ಹಚ್ಚಿದ ಪೊಲೀಸರಿಗೆ ಶಾಕ್ ಆಗಿತ್ತು. ಯಾಕಂದ್ರೆ ಕಾನ್ಸ್ಟೇಬಲ್ ಸೋನಾರ್ ಯೂನಿಫಾರ್ಮ್ ಧರಿಸಿ ಸಲೀಂ ಫೋಟೋ ತೆಗೆದುಕೊಂಡಿದ್ದ. ಪತ್ನಿಗೆ ಯೂನಿಫಾರ್ಮ್ ಧರಿಸಿ ವಿಡಿಯೋ ಕರೆ ಮಾಡಿದ್ದ. ಅದೆಲ್ಲ ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಸದ್ಯ ಕಾನ್ಸ್ಟೇಬಲ್ ಸೋನಾರನನ್ನ ಅಮಾನತು ಮಾಡಿದ್ದು ಇವರ ಸ್ನೇಹದ ಬಗ್ಗೆ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.